चामराजपेट में जमीर अहमद खान ने बीजेपी को सेंध लगा दी है। लगातार एक के बाद दीगर बीजेपी के अहम कार्यकर्ता कांग्रेस में शामिल होकर जमीर अहमद खान का समर्थन करने का ऐलान कर रहे हैं। जी हां, आज बेंगलुरु के जमीर अहमद खान के एमएलए ऑफिस में बड़ी तादाद में बीजेपी कार्यकर्ता जो अहम अहदों पर मौजूद थे, उन्होंने बीजेपी रिजाइन करके जमीर अहमद खान के साथ कांग्रेस में शामिल होकर जमीर अहमद खान को आने वाले इंतखाबात में बड़ी मार्जिन से जिताने का दावा कर रहे हैं। बीजेपी से कांग्रेस में शामिल होने वाले चामराजपेट के एमएलए जमीर अहमद खान का समर्थन करने वाले बीजेपी के बहुत सारे कार्यकर्ता, जिनमें सबसे अहम बेंगलुरु सिटी के बीजेपी वर्किंग कमेटी मेंबर वासु शामिल हुए हैं। साथ ही साथ मोहन जो सिटी के वाइस प्रेसिडेंट हैं बीजेपी के, वो भी शामिल हुए हैं। मुरली एससी मोर्चा रायापुरम के सदर हैं, प्रेसिडेंट हैं, वो भी शामिल हुए हैं। स्टालिन कुमार जो माइनॉरिटी चामराजपेट के प्रेसिडेंट हैं, वो भी बीजेपी छोड़कर कांग्रेस में शामिल होकर जमीर अहमद खान का समर्थन कर रहे हैं। ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ವಾಸು ಅಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಜಯನಗರಲ್ಲಿ ಅಂದರೆ ವಾಸು ಅಂದರೆ ಬಿ ಜೆ ಪಿ ವಾಸು ಅಂತ ಗುರ್ಸ್ಕೊಂಡಿರೋರು. ಅಂದರೆ ಒಂದು ಬಿ ಜೆ ಪಿಗೆ ಒಂದು ಶಕ್ತಿಯಾಗಿದ್ದರು. ವೈಸ್ ಪ್ರೆಸಿಡೆಂಟು ಯುವ ಮೋರ್ಚಾ ಅಲ್ಲಿ ಹುದ್ದೆಯಲ್ಲಿದ್ದರು. ಅವರು ಯುವ ಮೋರ್ಚಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಇನ್ನೊಬ್ಬರು ಮೋಹನಣ್ಣ ಅಂತ ಅವರು ಹಿರಿಯರು, ನನ್ನ ಅನಿಸಿಕೆ 35 ವರ್ಷದಿಂದ ಅವರು ಬಿ ಜೆ ಪಿಯಲ್ಲಿದ್ದರು. ಇವತ್ತು ಬಿ ಜೆ ಪಿ ಪಕ್ಷ ಬಿಟ್ಟು ನಮ್ಮಲ್ಲಿ ಸೇರಿದ್ದಾರೆ. ಅವರು ಬೆಂಗಳೂರು ಸಿಟಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸನ ನಡೆಸ್ತಾಯಿದ್ರು. ಅದ್ರ ಜೊತೆಯಲ್ಲಿ ಮುರಳಿ ಅಂತ ಅವರು ನನ್ನ ಅನಿಸಿಕೆ 25-30 ವರ್ಷದಿಂದ ಬಿ ಜೆ ಪಿಯಲ್ಲಿದ್ದರು. ಎಸ್ ಸಿ ಮೋರ್ಚಾ ಅಧ್ಯಕ್ಷ ಆಗಿದ್ದರು. ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅದ್ರ ಜೊತೆಯಲ್ಲಿ ಸ್ಟಾಲಿಯನ್ ಅಂತ, ನಮ್ಮ ಸ್ಟಾಲಿನ್ ಕುಮಾರ್ ಅಂದರೆ ನಮ್ಮ ತಮಿಳ್ನಾಡು ಸ್ಟಾಲಿನ್ ಇಲ್ಲ, ನಮ್ಮ ಹೀರೋ ಸ್ಲಮ್ ಬೋರ್ಡ್ ಹೀರೋ ಸ್ಟಾಲಿನ್ ಅಂತೀವಿ ನಾವು. ಅಲ್ಲಿ ಹೆಂಗೆ ತಮಿಳ್ನಾಡಲ್ಲಿ MGR ಇದ್ದರು, ಆ ಥರ ಸ್ಲಮ್ ಬೋರ್ಡಲ್ಲಿ ಬಡವರಿಗೆ ಸೇವೆ ಮಾಡೋದಲ್ಲಿ ಎತ್ತಿನ ಕೈ ಅಂತ ಹೇಳ್ತೀನಿ. ಏನಕ್ಕೆ ನಾವು ಕಣ್ಣಾರೆ ನೋಡಿದ್ದೀವಿ. ಅವ್ರು ಯಾವುದನ್ನ ಪಕ್ಷದಲ್ಲಿದೆ ಸೇವೆ ಬಡವ್ರಿಗೆ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಸ್ಪೆಷಲಿ ಬಡವರಿಗೆ ಅವರು ಬೇರೆ ಅವರು ಸರ್ಕಾರ ವತಿಯಿಂದ ಏನೇನು ಕಾರ್ಯಕ್ರಮ ಹಮ್ಮಿಕೊಡ್ಬೇಕಾಗಿದೆ ಎಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ. ನಮಗೆ ಎಲ್ಲ ಒಂದು ಕಡೆ ಇಂಥವ್ರು ನನ್ನ ಜೊತೆ ಇರಬೇಕಂತ ಭಾಳ ಆಸೆ ಇತ್ತು. ಇವತ್ತು ಆ ಆಸೆಯನ್ನು ನಡೆಸ್ಕೊಟ್ಟಿದ್ದೀರಾ. ನಿಮಗೆ ಹೃದಯದಿಂದ ನಾನು ಸ್ವಾಗತ ಮಾಡ್ತೀನಿ. ಅವರು ಇವತ್ತು ಮೈನಾರಿಟಿ ಅಲ್ಪಸಂಖ್ಯಾತರು ಅಧ್ಯಕ್ಷ ಆಗಿದ್ದರು ಬಿ ಜೆ ಪಿಯವರು. ಅವ್ರ ಜೊತೆಯಲ್ಲಿ ಬರೀ ಮುಖಂಡರುಗಳು, ಅವ್ರ ಜೊತೆಯಲ್ಲಿ ನೂರಾರು ಕಾರ್ಯಕರ್ತರು ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅವ್ರಿಗೆಲ್ಲ ನಮ್ಮ ಪಕ್ಷ ವತಿಯಿಂದ ಇವತ್ತು ಸ್ವಾಗತ ಮಾಡ್ತೀನಿ. ಇವತ್ತು ಒಂದು ಮಾತು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲ ಅದಕ್ಕಿಂತ ಮುಂಚೆ ನಾರಾಯಣ ಸ್ವಾಮಿ ಬಂದಿದ್ದರು, ಶಿವಣ್ಣ ಅವ್ರು ಬಂದಿದ್ದರು, ರಾಜಣ್ಣ ಅವ್ರು ಬಂದಿದ್ದರು, ಶ್ರೀಧರ್ ಅವ್ರು ಬಂದಿದ್ದರು. ಭಾಳ ಜನ ಮುಖಂಡರು ನನ್ನ ನಂಬ್ಕೊಂಡು ಪಕ್ಷದಲ್ಲಿ ಸೇರಿದ್ದೀರಾ. ನಾನು ಕೆಟ್ಟಗಳಿಗೆ ಇದು ನನಗೆ ಇಲ್ಲ. ಒಂದು ನಿಮಿಷ ಸತ್ರ ಚುನಾವಣೆದು ಏನಾಗ್ತದೆ ಒಂಥರ ಟೆನ್ಷನ್ನೇ. ಇಂಥ ಟೈಮಲ್ಲಿ ನನ್ನ ಕಷ್ಟ ಕಾಲದಲ್ಲಿ ನೀವು ಬಂದಿದ್ದೀರಾ. ಆ ಋಣ ನಾನು ನಿಮ್ಗೆ ಏನು ಮಾಡಿದ್ರು ತೀರ್ಸೋಕ್ಕೆ ಸಾಧ್ಯ ಆಗೋಲ್ಲ. ಈಗ ಏನಂದ್ರೂ ಏನಾಗ್ತದೆ, ರಾಜಕಾರಣಿಗಳು ಚುನಾವಣೆ ಹಿನ್ನೆಲೆಯಲ್ಲಿ ಏನು ಬೇಕಾದ ಹೇಳ್ತಾರೆ. ನಾನು ಹೇಳೋಕ್ಕೆ ಹೋಗಲ್ಲ. ನಿಮಗೆ ಒಂದು ತಿಕ್ಕಷ್ಟು ನೋವು ನಿಮಗೆ ಮನಸ್ಸಿಗೆ ಬಂದಂಗೆ ನಾವು ಯಾವ ಕೆಲಸ ಮಾಡಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಂಗೆ ನಿಮ್ಮ ಜೊತೆ ತೊಗೊಂಡು ಹೋಗ್ತೀನಿ. ನಾನು ಏನು ಹೇಳಿದ್ರು ಈಗ ಏನಾಗ್ತದೆ, ಚುನಾವಣೆ ಇದೆ, MLA ಅವ್ರು ಹೇಳ್ತಾರಂತ ಆಗ್ತದೆ. ಅದು ನಾನು ಹೇಳಲ್ಲ, ನಾನು ಮಾಡಿ ತೋರ್ಸೋನು. ನನ್ನ ಪಕ್ಷ ಜೊತೆ ನನ್ನ ನಂಬಿ ನನ್ನ ಜೊತೆ ಬಂದಿದ್ದೀರಾ. ಈ ಋಣ ನಾನು ಖಂಡಿತ ನಾನು ತೀರ್ಸ್ತೀನಿ ಅಂತ ನಿಮ್ಗೆ ಹೇಳಿ ಒಂಚೂರು ನೋವು ಆದಂಗೆ ನಿಮಗೆಲ್ಲ ಜೊತೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಹಂಗೆ ಜೊತೆ ತೊಗೊಂಡಿರ್ತೀರ ಒಂದು ವಿಶ್ವಾಸನ ಕೊಡ್ತೀನಿ. ನಾನು ಬಿ ಜೆ ಪಿಯಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಿದ್ದೆ. ನನಗೆ ಬಿ ಜೆ ಪಿ ಶಿಸ್ತು ಅನ್ನೋದು ಕಲಿಸ್ಕೊಟ್ಟಿದ್ರು. ಮತ್ತು ಇತ್ತೀಚೆಗೆ ಶಿಸ್ತು ಅನ್ನೋದು ಅದು ಬರೀ ಕಾರ್ಯರೂಪಕ್ಕೆ ಬರ್ತಿಲ್ಲ, ಬರೀ ಮಾತಾಗ್ತಿದೆ. ಆಮೇಲೆ ಇಲ್ಲಿ ಜನಪರ ಮತ್ತು ಜನರ ಹೃದಯ ಮುಟ್ಟೋದು ನೋಡಿದ್ದು ಅಂದರೆ ನಾನು ಜಮೀರ್ ಅಹಮದ್ ಸರ್ ಹತ್ರ ಕೂತ್ಕೊಂಡಾಗೇನೆ ಅವರು ಜನರು ಮುಟ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಜೊತೆ ನಾನು ಸ್ವಲ್ಪ ಜನದ ಜೊತೆ ಸೇರೋಣ ಅಂತ ನಾನು ಜೊತೆ ನಾನು ಒಬ್ಬ ನಾರಾಗ ಅವ್ರ ಜೊತೆ ಸೇರ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಚಾಮರಾಜಪೇಟೆ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಚಾಮರಾಜಪೇಟೆ ಕ್ಷೇತ್ರದ ಮನೆ ಮಗ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಣ್ಣನವರಾದ ಜಮೀರ್ ಅಣ್ಣವರ ಒಂದು ಸೇವೆಯನ್ನು ನೋಡಿ, ಅವ್ರು ಮಾಡ್ತಾಯಿರ್ತಕ್ಕಂಥ ದಾನ ಧರ್ಮಗಳನ್ನು ನೋಡಿ, ಅವ್ರು ಮಾಡ್ತಾಯಿರ್ತಕ್ಕಂಥ ಜನಪರ ಸೇವೆಗಳನ್ನು ನೋಡಿ ನಾನು ಕಾಂಗ್ರೆಸ್ ಪಕ್ಷದ ಒಂದು
ಸೇರಬೇಕು ಅನ್ನೋಂಥ ಒಂದು ಮನಸ್ಸು ನನಗೆ ತುಂಬ ಆಸೆ ಆಯಿತು. ಅದೇ ರೀತಿಯಾಗಿ ಅಣ್ಣನವರು ಪ್ರತಿಯೊಂದು ಬಡವರಿಗೆ ಮಾಡ್ತಾ ಇರ್ತಕ್ಕಂಥ ಸೇವೆ ಅದು ಇಡೀ ಪ್ರಪಂಚದಲ್ಲಿ ನಾವೆಲ್ಲಿ ಬೇಕಾದರೂ ಹೋಗಿ ನೋಡಿ, ಇಡೀ ಪ್ರಪಂಚಕ್ಕೆ ಜಮೀರಣ್ಣವ್ರಂತ ಮಾಡ್ತಾ ಇರ್ತಕ್ಕಂಥ ಜನಪರ ಸೇವೆ ಇಡೀ ಪ್ರಪಂಚಕ್ಕೆ ನಾವು ಹೇಳ್ಬೋದು. ಯಾಕೆಂದರೆ ನೀವೆಲ್ಲಾದರೂ ಹೋಗಿ ನೋಡಿ, ಈ ಥರ ಒಂದು ಸೇವೆ, ಇಂಥ ಒಂದು ಪ್ರಜಾ ಸೇವೆ ಬಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ಜಾತಿ ಧರ್ಮ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಅಣ್ಣನವರ ಒಂದು ಸೇವೆಯನ್ನು ನೋಡಿ ರಾಯಪುರ ಮಾಡಿನ SC ಮೋರ್ಚಾ BJP ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೆ. ಆ ದಿನ BJPಗೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಜಮೀರಣ್ಣನವರ ಆಶೀರ್ವಾದದಿಂದ ಸದಾ ಅವ್ರು ಸೇವೆ ಮಾಡ್ತಾ ಇರ್ತಕ್ಕಂಥ ಸೇವೆಗೆ ನಾವು ಕೂಡ ಅವರ ಬೆನ್ನೆಲುಬಾಗಿ ಅಥವಾ ಅವ್ರ ಸಹಕಾರದೊಂದಿಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಂತ ಅಣ್ಣನವ್ರಿಗೆ ಈ ದಿವಸ ನಾನು ವಂದನೆಗಳು ಹೇಳ್ತಾ ಇದ್ದೀನಿ. ನಮ್ಮ MLA ಸಾರಿಗೆ ನನ್ನ ಹೃದಯಪೂರ್ವಕದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕಾರಣ ಏನಂದರೆ, ನಾನು ಮನೆಗೆ ಬನ್ನಿ ಅಂತೇಳಿ ನಮ್ಮ ಮಗಳಿಗೆ ಮದುವೆ ಆಗಿತ್ತು, ಮನೆಗೆ ಬನ್ನಿ ಅಂತ ಕೇಳ್ಕೊಂಡೆ. ಮನೆಗೆ ಬಂದ ತಕ್ಷಣ ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ಜೊತೆಲಿದ್ದು ಅವರು ಕುಂದುಕೊರತೆಯನ್ನು ಕೇಳಿ ನಾವು ಮಾಡಿದ ಸೇವೆಯನ್ನು ಅಲ್ಲಿ ನೇರವಾಗಿ ನೋಡಿ ಇವಾಗ ಅದನ್ನು ಅವರು ಹೇಳಿದ್ದಾರೆ. ನಾನು ಈ ಪಕ್ಷಕ್ಕೆ ಸೇರಿರೋ ಕಾರಣ ಏನಂದರೆ, ಸೇವೆ ಮಾಡೋದಕ್ಕೆ ನನಗೆ ದಾರಿ ಬೇಕು. ನನಗೆ ಅಂತ ಏನು ಬೇಕಾಗಿಲ್ಲ, ಸೇವೆ ಮಾಡೋಕ್ಕೆ. ನಾನು ಮನೇಲಿ ಹೇಳ್ಕೊಂಡೆ, ಅವ್ರು ಆವಾಗಲೇ ಒಂದು ಮಾತು ಕೊಟ್ಟರು, ಏನೇ ಮಾಡು ಜೊತೆಲಿ ಇರ್ತೀನಿ ಅಂತೇಳಿ. ಎಲ್ಲರಿಗೂ ಒಂದು ಸಮಾನತೆ ಕೊಡ್ತಾರೆ. ಮನಸ್ಸ ಬಾಳ್ಬೇಕಾದ್ರೆ ಮಾನವೀಯತೆಯಿಂದ ನಡಿಬೇಕು. ಅದನ್ನು ಅವರು ತುಂಬ ಒಳ್ಳೆಯ ಒಂದು ಇದಿದ್ದಾರೆ. ಅವ್ರನ್ನ ನೋಡ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ. BJP ಪಕ್ಷ ಬಿಟ್ಟು ನಮ್ಮ MLA ಸಾಹೇಬ್ರ ಜೊತೆ ಯಾವತ್ತೂ ಜೊತೆಯಲ್ಲಿ ಇರ್ತೀವಿ, ಆಮೇಲೆ ಪಕ್ಷದಲ್ಲೂ ಇರ್ತೀವಿ, ಅಮ್ಮನವ್ರ ಜೊತೆಯಲ್ಲೇ ಇರ್ತೀವಿ.